ಒಂದು ಅಧಿಕಾರಿಗಳು ಬರ್ತಾ ಇಲ್ಲ ಅಂತ ನೀವೆಲ್ಲ ಮಾತಾಡಿದ್ರಿ. ಆದ್ರೆ ಹಿಂದಿನ ಕಾರಣದ ಬಗ್ಗೆ ನೀವು ಯಾರು ಮಾತಾಡಿಲ್ಲ. ದುಡ್ಡು ಕೊಡಕ್ ಆಗಿಲ್ಲ, ಬರ್ತಾ ಇಲ್ಲ. ಒಂದೊಂದು ಇಲಾಖೆಗೆ ದುಡ್ಡು ಕೊಡಬೇಕು ಅಂತ ಫಿಕ್ಸ್ ಆಗೈತೆ. ಆ ಫಿಕ್ಸ್ ಆಗಿರೋ ದುಡ್ಡು ಒಂದಕ್ಕೆ ಬರ್ಬೇಕಲ್ಲ ಪಾಪ ಅವನು. ಅಲ್ಲಿ ಭ್ರಷ್ಟಾಚಾರ ಮಾಡೇ ಬರ್ಬೇಕು. ಅಲ್ಲಿ ಮಾಡಕ್ ಅವನಿಗೆ ಹೋಗ್ತಿಲ್ಲ. ಹಂಗಾಗಿ ಇಒ ಇಲ್ಲ, ಇಂಜಿನಿಯರ್ ಎಡಬಲಿ ಇಲ್ಲ. ಅಲ್ಲ, ನೀರ್ ಕೋರ್ಟಲ್ಲಿ ಇರ್ತಕ್ಕಂಥ ಈ ತಾಲೂಕಲ್ಲಿ ಆ ವ್ಯವಸ್ಥೆಗಳನ್ನ ನೋಡ್ತಕ್ಕಂಥ ವ್ಯವಸ್ಥೆನೆ ಈ ದುಡ್ಡಿನ ಈ ಭ್ರಷ್ಟಾಚಾರಕ್ಕೆ ಹೊಂದಿಸಕ್ಕಾಗಲೇ ಅಧಿಕಾರಿಗಳು ಬರ್ತಾ ಇಲ್ಲ. ಇಷ್ಟೊಂದು ಖಾಲಿ ಯಾವ ಇತಿಹಾಸದಲ್ಲಿ ಇರಲಿಲ್ಲ. ನಮಗೆ ಬುದ್ಧಿ ಬಂದ ಮೇಲೆ ಇಷ್ಟೊಂದು ಅಧಿಕಾರಿಗಳು ಖಾಲಿ ಇರ್ತಕ್ಕಂಥ ವ್ಯವಸ್ಥೆ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಆ ರೀತಿ ವ್ಯವಸ್ಥೆ ತಲುಪಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಅತಿಯಾದ ದುಡ್ಡಿನ ಆಸೆ. ಆ ಕಾರಣಕ್ಕಾಗಿ ಇವತ್ತು ಜನ ಸಫರ್ ಆಗ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ಹೆಡ್ ಮಾಸ್ಟ್ರು ಇದು ಬಿಒ ಅವ್ರಿಗೆ ಏನ್ ಟ್ರೈನಿಂಗ್ ಇದೆ, ಅದಕ್ಕೆ ಏನ್ ನಡೆಸ್ತಾರೆ ಸುಳ್ಳು ಶಾಲೆಗಳಿದ್ದಾರೆ. ಒಬ್ರು ಹೆಡ್ ಮಾಸ್ಟರ್ ತಗೊಂಡೋಗಿ ಬಿಒ ಮಾಡಿದ್ದಾರೆ. ಈ ರೀತಿಯ ವ್ಯವಸ್ಥೆ ಅವ್ಯವಸ್ಥೆಗೆ ಕಾರಣ ಏನು ಶಾಸಕರು ನಮ್ಮ ಕ್ಷೇತ್ರ ಜನ ಮಾಡಿರ್ತಕ್ಕಂಥ ತಪ್ಪನ್ನ ಈಗ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಹೊಂಡ ಗುಂಡಿ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಹೊಸನಗರದಿಂದ ಒಂದಿಷ್ಟು ಜನ ನಮ್ಮ ಲೀಡರ್ಸ್ ಇದ್ದಾರೆ. ಎಲ್ಲ ಈಗ ಏನ್ ಮಾಡಿದ್ದಾರೆ, 20 ಪೈಸೆ 6,500 ಮೇಲೆ ಹೋಗಲ್ಲ, ಹಿಂಗೆ ಬಟ್ಟೆಗಳ ಮೇಲೆ ಹೋಗಿ ಹಿಂಗೆ ಆನಂದ ಹೋಗುತ್ತೆ. ರಸ್ತೆ ತಪ್ಪಿಗೆ ಹೋಗೀಗ, ರಸ್ತೆ ಒಳ್ಳೆ ಹುಡುಕಿಕೊಂಡು ಹೋಗೋದಿಲ್ಲ. ಒಳ್ಳೆ ರಸ್ತೆ ಹುಡುಕಿಕೊಂಡು ತಪ್ಪಿಗೆ ಹೋಗೋದೇ ದೊಡ್ಡ ಕಷ್ಟ ಆಗೈತಿ. ಈಗ ಹೆಚ್ಚು ಕಡಿಮೆ ನೀವು ದೂರದಿಂದ ಅರ್ಧ ಹೋಗೋದ್ರೊಳಗೆ ಹೆಚ್ಚು ಕಡಿಮೆ 3/4 ಗಂಟೆ ಬೇಕು. ಒಂದು ಅರ್ಧ ಅಡಿ ರಸ್ತೆನೂ ಒಳ್ಳೇದಿದ್ರಿ. ಅಲ್ಲೊಂದು ಐಬಿ ಇದೆ. ನಮ್ಮೆಲ್ಲ ಸ್ನೇಹಿತರೆಲ್ಲ ಮೊನ್ನೆ ಸಲಹೆ ಕೊಟ್ಟಿವಿ ಆಡಳಿತ ಪಕ್ಷದವರಿಗೆ. ಬೆನ್ನೊಳ್ಳಿ ಐಬಿ ತರ ಒಳ್ಳೆ ಸೂಪರ್ ಮಾರ್ಕೆಟ್ ಮಾಡಿದ್ರೆ ಜನ ಎಲ್ಲ ಗಾಡಿ ನಿಂದ ಅಲ್ಲಿ ಹೋಗೋವಾಗೇನೆ ಮಾರ್ಕೆಟಿಂಗ್ ಮಾಡ್ಕೊಂಡು ಗಾಡಿ ಹತ್ಬೋದು. ಅಷ್ಟೈದು ಸಿಗುತ್ತೆ. ಆ ರೀತಿಯ ಅವ್ಯವಸ್ಥೆ ತಾಣ ಆಗಿದೆ. ಒಂದೇ ಒಂದು ರಸ್ತೆ ಹೋಗಂಗಿಲ್ಲ. ನಮ್ಮೂರಿಗೆ ಹೋಗಕ್ಕೆ 10 ನಿಮಿಷ ಸಾಕಿತ್ತು. ರಿಪ್ಪಲ್ಪೇಟೆಯಿಂದ 3/4 ಗಂಟೆ ಬೇಕೀಗ. ಯಾಕೆಂದ್ರೆ ಅಲ್ಲಿ ಹುಡುಕ್ಬೇಕಲ್ಲ, ರಸ್ತೆ ಒಳಗಡೆ ಸ್ವಲ್ಪ ಜಾಗ ಹರಿತಿಲ್ಲ, ಹುಡುಕ್ಬೇಕು. ಹಂಗಾಗಿ ಜನ ಒಂದ್ಸಲ ಬಂದವ್ರು ಮಾತು ಬರಲ್ಲ. ಆ ರೀತಿ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ಕಾರಣ ಇಲ್ಲಿನ ಆಡಳಿತ ವ್ಯವಸ್ಥೆ. ಸರ್ಕಾರದ ದುಡ್ಡಿಲ್ಲ, ದುಡ್ಡಿದ್ರು ತರ ಚೇತನೆ ಈ ಶಾಸಕರಿಗಿಲ್ಲ. ನಮ್ಮ ಶಾಸಕರು ಹಿಂದಿನ ಸರಿ ಶಾಸಕರಾಗಿದ್ದ ಹೆಚ್ಚು ಕಡಿಮೆ 2,800 ಕೋಟಿ ಇಲ್ಲಿಗೆ ಹಣ ತಂದಿದ್ವಿ. 2,800 ಕೋಟಿ ಎಲ್ಲಿ ಅವಕ್ಕೆ ಇನ್ನು ಮುದ್ಲಿ ಪೂಜೆ ಅವಕ್ಕೆ ಅವೇ ಪೈಪ್ಲೈನಿಗೆ ಬೋರ್ಸ್ ಹಾಕೋದು, ಇದರಲ್ಲೇ ಕಾಲ ಕಡಿ ಸೇರ್ಬಿಟ್ರೆ ಹೊಸ ಗ್ರಾಂಟ್ಗಳು ಒಳ್ಳೆ ಕೆಲಸಗಳು ಯಾವ ನಮಗೆ ಕಾಣಲಿಲ್ಲ. ರಿಪ್ಪಲ್ಪೇಟೆ ಏನಿಲ್ಲ, ನಾವು ಶಾಸಕ ಆದ ತಕ್ಷಣ ಹಂಗೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ಬಿಡ್ತೀವಿ ಅಂದ್ರು. ಆಯ್ತು ಅಂತಂದ್ರೆ 3 ವರ್ಷ ಆ ಆಸ್ಪತ್ರೆಗೆ ಕೇಳೋದಿಕ್ಕಿಲ್ಲ, ಅಲ್ಲಿ ಡಾಕ್ಟರ್ ಇಲ್ಲ, ಅವ್ಯವಸ್ಥೆ ತಾಣ. ಅದ್ಬಿಡ್ರಿ ಅಲ್ಲಿ ಆ ಕಡೆ ಆರೈಸಿ ಬಸವಪುರ ಆ ಕಡೆ ಕತೆ ಇತ್ತು, ಕೇಳೋರಿಲ್ಲ. ಅಲ್ಲಿ ರಸ್ತೆ ಸುಮಾರು ಈ ಸಲ ಬ್ಲಡ್ ಅಲ್ಲಿ ಬಹಳ ಹಾಳಾಗಿದೆ, ಅಲ್ಲೂ ಕೇಳೋರಿಲ್ಲ. ಮತ್ತ ಆನೆ ಹಾವಳಿ ಒಂದ್ ಕಡೆ. ಆಮೇಲೆ ಎಲ್ಲಿ ನೋಡಿದ್ರು ರೈತರಿಗೆ ಒಂದು ನೆಮ್ಮದಿ ಇಲ್ಲ, ಒಂದು ಧೈರ್ಯ ಇಲ್ಲ. ಇವತ್ತು ಬಗರ್ಕುಂಡ್ ರೈತರೇ ಜಾಸ್ತಿ ಇರ್ತಕ್ಕಂಥ ತಾಲೂಕು ನಮ್ದು. ಹಿಂದೆ ಯಾವುದೇ ಪಕ್ಷ ಇರಲಿ, ನಾಗೋಳ್ತಿವಂತವರಂತವರಲ್ಲಿ ಇದ್ದಾಗ ಒಂದಿಷ್ಟು ರೈತರು ಧೈರ್ಯವಾಗಿದ್ರು. ಯಡಿಯೂರಪ್ಪನವರು ಆಡಳಿತ ಇದ್ದಾಗ ಧೈರ್ಯವಾಗಿದ್ರು. ಇಲ್ಲ ಬಿಡಪ್ಪ, ನಮ್ಮ ಪರವಾಗಿ ಒಂದು ನಾಯಕತ್ವ ಇದೆ. 400 ಶಾಸಕರಿದ್ದಾಗ ಒಬ್ಬನೇ ಒಬ್ಬ ರೈತನ ಒಬ್ಬರು ಬಿಡ್ಲಿಲ್ಲ, ಒಬ್ಬ ರೈತರಿಗೆ ನೋಟಿಸ್ ಕೊಡ್ಲಿಲ್ಲ. ಈಗ ನೋಡಿದ್ರೆ ರೈತರು ಆತಂಕದಲ್ಲಿ ಕಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಅಂತ ಕೇಳಿದ್ರೆ ಇದಕ್ಕೆ ಈ ಒಂದು ದಿವ್ಯ ನಿರ್ಲಕ್ಷ್ಯವನ್ನ ಹೊಂದಿರತಕ್ಕಂಥ ಶಾಸಕರನ್ನ ಪಡ್ಕೊಂಡವರು, ಅದ್ರ ಜೊತೆಗೆ ಈ ರೀತಿಯ ನಮ್ಮ ಭಾಗ್ಯಗಳ ಜೊತೆಗೆ ಇದೊಂದು ದೌರ್ಭಾಗ್ಯವನ್ನು ನಾವು ಪಡ್ಕೊಂಡಿದ್ದೀವಿ. ಈ ತರ ಶಾಸಕರು ಪಡ್ಕೊಂಡಿದ್ದು ಇದೊಂದು 6ನೇ ಭಾಗ್ಯ. ಹಂಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ತಿದ್ದತಕ್ಕಂಥ, ಸರಿಯಾದ ರೀತಿ ಹೋರಾಟವನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ನ್ಯಾಯ ಪಡ್ಕೊಂಡ್ಬಿಟ್ರೆ ಅವರಿಗೆ ನಿಜವಾಗ್ಲೂ ಈ ರೀತಿ ಆಡಳಿತ ಮಾಡಬೇಕು, ಈ ರೀತಿ ಜನರ ಕಷ್ಟ ಸ್ಪಂದನೆ ಮಾಡ್ಬೇಕು ಅಂತ ವಿವೇಕ ಈ ಶಾಸಕರು ಇಲ್ಲದೆ ಇರೋ ಕಾರಣ ನಾವೆಲ್ಲ ಪದೇ ಪದೇ ಸಂಘಟಿತರಾಗಿ ಎಚ್ಚರಿಸ್ತಕ್ಕಂಥ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಹಿರಿಯರಿಗೆಲ್ಲ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.